ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, DCC ಬ್ಯಾಂಕಿನ ಸಲುವಾಗಿ ಎಷ್ಟು ಮಾತಾಡಿದ್ರು ಕಡಿಮೆ. ಇಲೆಕ್ಷನ್ ಮುಗಿಯುವವರೆಗೆ ಒಂದು ಕಡೆ ನಿಮಗೆ ಈಗಾಗಲೇ ಹೇಳಿದಾಗ ಸತೀಶ್ ಅವರು ಸ್ಪಷ್ಟವಾಗಿ 10 ಅಥವಾ 11 ತಾರೀಕಿಗೆ ಕ್ಲಿಯರ್ ಆಗ್ತದೆ ಪಿಕ್ಚರು ಅಂತೇಳಿ, ಅಂದರೆ ಹೊಂದಾಣಿಕೆ ಆಗ್ತದೆ, ನಾವು 12 ಸೀಟ್ ಗೆಲ್ತೀವಿ ಅಂತ ಬಾಲಚಂದ್ರ ಅವರು ಹೇಳ್ತಾ ಇದ್ದಾರೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ನಮ್ಮ ರಮೇಶ್ ಕತ್ತಿ ಅವರು ಹೇಳ್ತಾ ಇದ್ದಾರೆ, ಇಲ್ಲೇ ನಾವು ಯಾವ ಪೆನಲ್ ಇಲ್ಲ, ಏನೂ ಇಲ್ಲ, ನಮ್ಮ 15 ತಾಲೂಕು ಇದ್ದಾವೆ, 16 ಜನ ಇದ್ದಾರೆ, ಅಲ್ಲಲ್ಲಿಯ MLAಗಳು ಅಥವಾ ಅಲ್ಲಲ್ಲಿಯ ಲೀಡರ್ಗಳು ಹಿರಿಯರು ಆಯ್ಕೆ ಮಾಡ್ತಾರೆ, ನಮ್ಮದು ಏನಿಲ್ಲ, ನಿಮ್ಮ ಪೆನಲ್ ಇಲ್ಲ ಇರ್ರಿ ಅಂತ ಕೇಳಿದರೆ, ಪ್ರಶ್ನೆ ಮಾಡಿದರೆ ಪೆನಲ್ ಇಲ್ಲಿ ಬರುವುದಿಲ್ಲ, ಸಹಕಾರ ರಂಗದು, ನಾ ಇಲ್ಲಿ ಒಂಟಿ ಸಲ ಒಬ್ಬನಾಗಿ ಹೋರಾಟ ಮಾಡಬಲ್ಲೆ, ನಾವು ಒಬ್ಬರು ಬಂದರೆ ಸಾಕಪ್ಪ ಅನ್ನೋ ಹಂಗೆ ಮಾತಾಡಿದ್ದಾರೆ. ಅಷ್ಟು ಆತ್ಮವಿಶ್ವಾಸ. ಜೊತೆಗೆ ನಾವು ಈಗಾಗಲೇ ಸಮಾನ ಮನಸ್ಕರು ಅನ್ನೋ ಶಬ್ದ ಬಳಸಿ, ಪೆನಲ್ ಅಲ್ಲಿಲ್ಲ, ಅವರು ಸಮಾನ ಮನಸ್ಕರು ಅನ್ನೋ ಶಬ್ದ ಬಳಸಿ ತಮ್ಮ ಜೊತೆಗೆ ಯಾರಿದ್ದಾರೆ ಅನ್ನೋದನ್ನು ಸ್ಪಷ್ಟಪಡಿಸಲಿಲ್ಲ. ಆದರೆ ಒಂದು ಮಾತು ಮಾತ್ರ ಹೋಗಿದ್ರು, ಗುಮ್ನೀರ ಕಲ್ಲ ಹೋದಂಗೆ ನಮಗೂ ಲಕ್ಷ್ಮಣ ಸೌದಿಯವ್ರಿಗೂ ಹಿಂದೂ ಅದಾಗ ಹೇಳಿದ್ರೆ ಈಗ ಹೋದ ಮುಂದೂ ಇರ್ತದೆ ಅನ್ನುವಂಥ ಮಾತು ಮಾತಾಡೋ ಮೂಲಕ ನಾವೆಲ್ಲ ಒಂದಾಗ್ತಾ ಇದ್ದೀವಿ. ಇಲ್ಲಿ ಹೊಂದಾಣಿಕೆ ಇಲ್ಲ, ಚುನಾವಣೆ ಆಗುವಂಥದ್ದು ಅನ್ನುವಂಥ ಮಾತು ಮಾತಾಡೆ 12ರ ಕನಸಿಟ್ಟುಕೊಂಡಂಥ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ ಅವರು. ಇದು ಇಲ್ಲಿ ಹೊಂದಾಣಿಕೆ ಅಲ್ಲ, ವ್ಯಾಪಾರ ಆಗೋದಿಲ್ಲ, ಮಾರಾಟ ಆಗೋದಿಲ್ಲ ಅನ್ನುವಂಥ ಮಾತು ಮಾತಾಡಿದ್ದಾರೆ. ಮತ್ತು ಇವರೆಲ್ಲರೂ ಬುದ್ಧಿವಂತರಿದ್ದಾರೆ, ಭಾಳ ಎಚ್ಚರಿಕೆ ಹೆಜ್ಜೆ ನಡ್ತಾ ಇದ್ದಾರೆ. ಮತ್ತು ಇಲ್ಲಿ ಸ್ಟ್ರಾಟಜಿ ಚೇಂಜ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಗೊತ್ತದ, ಹುಕ್ಕೇರಿ ವಿಷಯದಲ್ಲೇ ಅಲ್ಲಿ ಏನು ತೊಗೊಂಡು ಬಂದ್ರಲ್ಲ, ಹುಕ್ಕೇರಿಯ ಅಲ್ಲಿಯ ಜನ, ನಮ್ಮ ನೆಲ ಅನ್ನುವಂಥ ಮಾತು ತೆಗೆದುಕೊಂಡ ಅಲ್ಲಿ ಭಾವನಾತ್ಮಕವಾಗಿ ಆ ವಿಷಯ ತೆಗೆದ್ರು. ಅದು ಜಿಲ್ಲಾ ಮಟ್ಟಕ್ಕೆ ಬಂದಾಗ ಮಾತ್ರ ಆ ಒಂದು ಪೆನಲ್ನ ಸ್ವಾಭಿಮಾನಿ ಪೆನಲ್ ಇರ್ಬೋದು, ಮತ್ತದು ಇರ್ಬೋದು, ಇಲ್ಲ, ಇಲ್ಲಿ ಬೇರೆ. ಇದು ಬುದ್ಧಿವಂತಿಕೆ ಹೆಚ್ಚು. ಯಾಕಂದರೆ ಆಲ್ರೆಡಿ ಇಲ್ಲಿ ಈಗಾಗಲೇ ಜಾಗೃತ ಆಗಿದ್ದಾರೆ, ಸುಳ್ಳಲ್ಲ ಇದು. ಯಾಕಂದರೆ ಇದ್ದಂಥ ಈ 15 MLAಗಳು, ಅದರಲ್ಲಿ 18 MLAಗಳಿದ್ದಾರೆ, 15 ತಾಲೂಕುಗಳಲ್ಲ.